ಹಾಯ್ ನಾನು ಫ್ರಮ್ ಟೆಕ್ ಇನ್ ಕನ್ನಡ. ಫೈನಲಿ ತುಂಬ ದಿನ ವೆಯ್ಟ್ ಮಾಡಿದ ನಂತರ ಕೊನೆಗೂ ಒಂದು OnePlus 10R ನನ್ನ ಕೈ ಸೇರಿರುವಂಥದ್ದು. ಈ ಒಂದು ಸ್ಮಾರ್ಟ್ಫೋನ್ ಎರಡು ಚಾರ್ಜಿಂಗ್ನ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇರುವಂಥದ್ದು. ಒಂದು 80 ವ್ಯಾಟನ್ನು ಸಪೋರ್ಟ್ ಆಗುವಂಥ ಫೋನ್ ಮತ್ತು ಇನ್ನೊಂದು 150 ವ್ಯಾಟ್ ಚಾರ್ಜಿಂಗನ್ನು ಸಪೋರ್ಟ್ ಆಗುವಂಥ ಫೋನ್. ಬೇಸ್ ವೇರಿಯಂಟ್ ಇದೆ 80 ವ್ಯಾಟಿಂದು, ಅದು 39,000 ರೂಪಾಯಿಗೆ ಲಾಂಚ್ ಆಗ್ತಾ ಇರುವಂಥದ್ದು. ಇದೇನಿದೆ ಇದು 150 ವ್ಯಾಟಿಂದು. ನಾನಿವತ್ತು ಈ ಒಂದು ಫೋನ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ಏನು ಚೆನ್ನಾಗಿದೆ ಒಂದು ಪ್ರೈಸ್ ರೇಂಜಿಗೆ ಈ ಒಂದು ಫೋನ್ನ ಪರ್ಚೇಸ್ ಮಾಡ್ಬೋದಾ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲದಾಗಿ ಈ ಒಂದು ಸ್ಮಾರ್ಟ್ಫೋನ್ ಅನ್ಬಾಕ್ಸ್ ಮಾಡೋಣ. ಈ ಒಂದು ಫೋನ್ನ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಇದರೊಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ನಿಮಗೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಜೊತೆಗೆ OnePlus ಕ್ಲಬ್ ಮೆಂಬರ್ಶಿಪ್ ಒಂದು ಕಾರ್ಡ್ ಇದೆ. ಮತ್ತೊಂದು ರಬ್ಬರಿ ಫಿನಿಷನ್ನು ಹೊಂದಿರುವಂಥ ಬ್ಯಾಕ್ ಕವರ್ ಕೂಡ ಇರುವಂಥದ್ದು. ಒಂದು ಒಳ್ಳೆ ಕ್ವಾಲಿಟಿಯ ಬ್ಯಾಕ್ ಕವರ್ ಇದಾಗಿದೆ. ಇದನ್ನು ಹಾಕ್ಕೊಂಡ್ರೆ ನಿಮ್ಮ ಫೋನ್ ಒಂದು ಲೆವೆಲಿಗೆ ತಿನ್ನಾಗಿರುತ್ತೆ. ಒಂದೊಂದು ಬ್ಯಾಕ್ ಕವರ್ ಹಾಕೊಂಡ್ಬಿಟ್ರಂತೂ ಆಲ್ರೆಡಿ ಫೋನ್ ಭಾರ ಇರುತ್ತೆ, ಅದ್ರ ಜೊತೆಗೆ ಬ್ಯಾಕ್ ಕವರ್ ಕೂಡ ಇನ್ನೂ ಜಾಸ್ತಿ ಭಾರ ಮಾಡಿಬಿಡುತ್ತೆ. ಬಟ್ ಆ ರೀತಿ ಅನಿಸಲ್ಲ ಈ ಒಂದು ಬ್ಯಾಕ್ ಕವರಿಂದ. ಅದರ ಕೆಳಗಡೆ ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ಫೋನ್ ನಿಮಗೆ ನೋಡೋಕೆ ಸಿಗ್ತಾ ಇರುವಂಥದ್ದು. ಫಸ್ಟ್ ಲುಕ್ಕಲ್ಲಿ ಅಂಥ ಕ್ರೇಜಿ ಬಿಲ್ಡ್ ಅಂತ ಅನ್ನೋದು ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಮತ್ತು ಇದರ ಕೆಳಗಡೆ ನಿಮಗೆ 160 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್. ಹೌದು, ಈ ಒಂದು ಫೋನ್ 150 ವ್ಯಾಟ್ ಸಪೋರ್ಟ್ ಮಾಡುತ್ತೆ. ಆದರೆ ಬಾಕ್ಸ್ ಒಳಗೆ 160 ವ್ಯಾಟ್ನ ಚಾರ್ಜರ್ನ ಕೊಟ್ಟಿರುವಂಥದ್ದು. ಬೆಂಕಿ ವಿಷಯ, ಹೆವಿ ಭಾರ ಇದೆ ಈ ಒಂದು ಚಾರ್ಜರು. ಅದನ್ನು ಬಿಟ್ಟರೆ ಒಂದು USB Type-C to Type-C ಡಾಟಾ ಕೇಬಲ್, ಕೆಂಪು ಬಣ್ಣದ ಕ್ಲಾಸಿಕ್ OnePlus ಕೇಬಲ್, ಒಂದು ಒಳ್ಳೆ ಕ್ವಾಲಿಟಿ ಕೇಬಲ್ ಆಗಿರುವಂಥದ್ದು. ಸಿಮ್ ಇಂಜೆಕ್ಷನ್ ಪಿನ್ ಆ್ಯಕ್ಚುಲಿ ಒಂದು ಯೂಸರ್ ಮ್ಯಾನ್ಯುವಲ್ ಒಳಗಡೆ ಆ ಕಾರ್ಡ್ಗಳ ಮಧ್ಯೆ ಇದೆ, ಗಮನಿಸ್ತಾ ಇದ್ದೀರಾ. ಸೊ ಅದನ್ನು ಬಿಟ್ಟರೆ ಬೇರೇನೂ ಸಹ ನಿಮಗೆ ಈ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ನಾನು ಡೈರೆಕ್ಟಾಗಿ ಒಂದು ಸ್ಮಾರ್ಟ್ಫೋನಿಗೆ ಬಂದುಬಿಡ್ತೀನಿ. ಈ ಒಂದು ಸ್ಮಾರ್ಟ್ಫೋನ್ ನೋಡೋದಕ್ಕೆ ನಿಮಗೆ ಈ ರೀತಿ ಸಿಗುತ್ತೆ. ಸೊ ಫಸ್ಟ್ ಲುಕ್ಕಲ್ಲಿ ಅಂಥ ಕ್ರೇಜಿ ಬಿಲ್ಡ್ ಅಂತ ಅನಿಸಲ್ಲ, ಏನೋ ಕಡಿಮೆ ದುಡ್ಡಿನ ಫೋನ್ ಅಂತ ಅನಿಸುತ್ತಾ ಇತ್ತು ನನಗೆ. ಅಷ್ಟೊಂದು ಪ್ರೀಮಿಯಮ್ ಅನ್ನೋ ಒಂದು ಫೀಲ್ನ ಕೊಡಲಿಲ್ಲ ಒಂದು ಸ್ಮಾರ್ಟ್ಫೋನ್. ನಿಮ್ಗೆ ಇದಕ್ಕಿಂತ ಒಳ್ಳೆ ಲುಕ್ಕನ್ನು ಹೊಂದಿರುವಂಥ ಫೋನ್ 15,000ಕ್ಕೂ ಸಿಕ್ಬಿಡುತ್ತೆ. ಸೊ ಆ ರೀತಿ ಸ್ವಲ್ಪ ಇಂಪ್ರೆಸ್ ಮಾಡಲಿಲ್ಲ ಈ ಒಂದು ಫೋನ್ನ ಲುಕ್ಕು. OnePlus ಅಂತಲೇ ಅನಿಸಲ್ಲ, ಹಂಗಿದೆ. ಸೊ ಈ ಒಂದು ಸ್ಮಾರ್ಟ್ಫೋನ್ ಒಂದು ಲೆವೆಲಿಗೆ ಲೈಟ್ ವೇಟ್ ಅನ್ಬೋದು. 186 ಗ್ರಾಮ್ ವೇಟ್ ಇದೆ ಮತ್ತು 8.2 mm ಥಿಕ್ನೆಸ್ಸನ್ನು ಕೂಡ ಹೊಂದಿರುವಂಥದ್ದು. ಈ ಒಂದು ಫೋನ್ನ ಫ್ರಂಟಲ್ಲಿರುವಂಥದ್ದು ಗ್ಲಾಸ್, ಗೊರಿಲ್ಲಾ ಗ್ಲಾಸ್ 5, ಒಂದು ಒಳ್ಳೆಯ ವಿಷಯ. ಫ್ರಂಟಲ್ಲಿ ನಿಮಗೆ ಪಂಚೋಲ್ ಕ್ಯಾಮ್ರಾ ಇದೆ. ಪಂಚೋಲ್ ಒಂದು ಲೆವೆಲಿಗೆ ಸಣ್ಣದಂತೀನಿ ಮತ್ತು ಬೆಸಲ್ ಆಲ್ಮೋಸ್ಟ್ ಎಲ್ಲ ಕಡೆ ಒಂದು ಲೆವೆಲಿಗೆ ಕಡಿಮೆ ಇದೆ. ಹೆವಿ ದೊಡ್ಡ ಬೆಸಲ್ ಅಂತ ಅನ್ನಲ್ಲ. ಆಲ್ರೆಡಿ ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದರೆ ಒಂದು ಒಳ್ಳೆಯ ವಿಷಯ. ಸೊ ಈ ಪ್ರೈಸ್ ರೇಂಜಿಗೆ ಪರವಾಗಿಲ್ಲ ಅಂತೀನಿ, ಆಯಿತಾ. ಕರ್ವ್ ಡಿಸ್ಪ್ಲೇ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ, ಬಟ್ ಸ್ಟಿಲ್ ಕೊಟ್ಟರೆ ಚೆನ್ನಾಗಿರ್ತದೆ. ಫ್ರಂಟಿಂದ ಪರವಾಗಿಲ್ಲ ಒಂದು ಲೆವೆಲ್ಗೆ. ಇನ್ನು ಈ ಒಂದು ಫೋನ್ ಹಿಂದಕ್ಕೆ ಬಂತು ಅಂತಂದರೆ ಇದು ಪ್ಲಾಸ್ಟಿಕ್ ಬ್ಯಾಕ್ ಆಗಿರುವಂಥದ್ದು, ಆಯಿತಾ. ಬೇಜಾರಾಗುವಂಥ ವಿಷಯ ಈ ಒಂದು ಪ್ರೈಸ್ ರೇಂಜಿಗೆ. ಗ್ಲಾಸ್ ಬ್ಯಾಕ್ ಕೊಟ್ಟಿದ್ರೆ ಏನಾಗಿರ್ತಿತ್ತು ಅಂತ ಗೊತ್ತಿಲ್ಲ. ಇದೊಂದು ಪ್ಲಾಸ್ಟಿಕ್ ಬ್ಯಾಕ್ ಸಖತ್ ಬೇಜಾರು ಮಾಡ್ತು ನನಗೆ. ಇನ್ನು ಈ ಒಂದು ಫೋನ್ನ ಹಿಂದ್ಗಡೆ ಅಂತೂ ತುಂಬ ಕಡಿಮೆ ದುಡ್ಡಿಂದು ಅಂತ ನೋಡಿದ ತಕ್ಷಣ ಅನ್ಸ್ಬಿಡುತ್ತೆ ಕಡಿಮೆ ದುಡ್ಡು ಅಂತ. ಆದರೆ ಇದು ಕಡಿಮೆ ದುಡ್ಡಿಂದಂತೂ ಅಲ್ಲ. ಬಟ್ ಹಿಂದ್ಗಡೆಯಿಂದ ನಂಗೆ ಸ್ವಲ್ಪ ಇಂಪ್ರೆಸ್ ಮಾಡಲಿಲ್ಲ. ಒಂಥರ ಮ್ಯಾಟ್ ಫಿನಿಶು, ಡ್ಯೂಯಲ್ ಟೋನ್ ಫಿನಿಶ್ ಇದೆ, ಆಯಿತಾ. ಸೊ ಒಂದು ರೀತಿ ಮ್ಯಾಟ್ ಅನಿಸುತ್ತೆ, ಸ್ಮಡ್ಜಸ್ ಆಗಲ್ಲ. ಅದೇ ಒಂದು ವಿಷಯ, ಖುಷಿ ಪಡಬೇಕು. ಅದನ್ನು ಬಿಟ್ಟರೆ ಒಂದು ಫೋನ್ ಹಿಂದ್ಗಡೆ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಇದೆ ಮತ್ತು ಡ್ಯೂಯಲ್ LED ಫ್ಲ್ಯಾಶ್ ಇರುವಂಥದ್ದು. ಹಿಂದ್ಗಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇಲ್ಲ. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಒಂದು ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ ಅಂತ. ಮತ್ತು ಈ ಒಂದು ಫೋನ್ನ ಫ್ರೇಮ್ ಬಂದುಬಿಟ್ಟು ಪ್ಲಾಸ್ಟಿಕ್ ಫ್ರೇಮು. ಇದರಲ್ಲಿ ನಿಮ್ಗೆ USB Type-C ಪೋರ್ಟ್ ಇದೆ. ಯಾವುದೇ ಹೆಡ್ಫೋನ್ ಜಾಕ್ ನಿಮಗೆ ಸಿಗ್ತಾ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. 2 ಸಿಮ್ ಬೇಕಾದ್ರೆ ನೀವು ಹಾಕೊಬೋದು. ಅದನ್ನು ಬಿಟ್ಟರೆ ಈ ಒಂದು ಫೋನಲ್ಲಿ ನಿಮಗೆ ಯಾವುದೇ ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ಕೂಡ ಸಿಗೋದಿಲ್ಲ. ಈ ಒಂದು ಬೆಲೆಗೆ ಅಟ್ಲೀಸ್ಟ್ ಒಂದು ಬೇಸಿಕ್ ರೇಟಿಂಗನ್ನು ಕೊಟ್ಟರು ಕೂಡ ಚೆನ್ನಾಗಿರ್ತಾ ಇತ್ತು. ಸೊ ನನಗೆ ಈ ಒಂದು ಬೆಲೆಗೆ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಅಷ್ಟೊಂದೇನು ಇಂಪ್ರೆಸ್ ಮಾಡಲಿಲ್ಲ. ಗ್ಲಾಸ್ ಬ್ಯಾಕ್ ಅಟ್ಲೀಸ್ಟ್ ಕೊಡಬೇಕಾಗಿತ್ತು ನಂಗೆ ಅನ್ನಿಸ್ದಂಗೆ. ಅದನ್ನು ಬಿಟ್ಟರೆ ಓಕೆ ಅಂತೀನಿ. ಇನ್ನು ನನಗೆ ಇಂಪ್ರೆಸ್ ಸ್ವಲ್ಪನೂ ಮಾಡಲಿಲ್ಲ. ಇನ್ನು ಈ ಒಂದು ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ 6.7 ಇಂಚಿನ ಫುಲ್ HD+ ರೆಸೊಲ್ಯೂಷನ್ ಹೊಂದಿರುವಂಥ ಫ್ಲೂಯಿಡ್ ಅಮೋಲೆಡ್ ಡಿಸ್ಪ್ಲೇ ಇರುವಂಥದ್ದು. ಸುಮ್ಮನೆ OnePlus ಅವ್ರು ಫ್ಲೂಯಿಡ್ ಅಂತ ಸೇರಿಸ್ತಾರೆ ಅಷ್ಟೇ, ನಾರ್ಮಲ್ ಅಮೋಲೆಡ್ ಡಿಸ್ಪ್ಲೇನೆ. ಇದು 120 ವರ್ಡ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥದ್ದು, ಒಂದು ಒಳ್ಳೆಯ ವಿಷಯ ಈ ಒಂದು ಬೆಲೆಗೆ. ಮತ್ತಿದು 1 ಬಿಲಿಯನ್ ಕಲರ್ಸನ್ನು ಸಪೋರ್ಟ್ ಮಾಡುತ್ತೆ, ಕ್ರೇಜಿ ವಿಷಯ. HDR10+ ಕೂಡ ಸಪೋರ್ಟ್ ಮಾಡ್ತಾ ಇರುವಂಥದ್ದು. ಒಂದು ಲೆವೆಲಿಗೆ ಬ್ರೈಟಾಗಿ ಕೂಡ ಇದೆ, ಬಿಸಿಲಿಗೆ ಹೋದ್ರೂ ಕೂಡ ತುಂಬ ಬ್ರೈಟಾಗಿ ಕಾಣುತ್ತೆ. ಡಿಸ್ಪ್ಲೇ ನನಗೆ ಒಂದು ಪ್ರೈಸ್ ರೇಂಜಿಗೆ ಇಂಪ್ರೆಸ್ ಮಾಡ್ತಿದ್ದೆ. LTPO ಅಲ್ಲ, ಬಟ್ ಸ್ಟಿಲ್ ಡಿಸ್ಪ್ಲೇ ನನಗೇನೋ ಒಂದು ಲೆವೆಲ್ಗೆ ಇಷ್ಟ ಆಯಿತು. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತ ಅನಿಸೋದಕ್ಕೆ ಒಂದು ಫೋನು 2 ಸ್ಟೋರೇಜ್ ವೇರಿಯಂಟು ಮತ್ತು ಚಾರ್ಜಿಂಗ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇರುವಂಥದ್ದು. ಆಗ ಹೇಳಿದಂಗೆ 80 ವ್ಯಾಟಿಂದೊಂದು ಮತ್ತು 150 ವ್ಯಾಟ್ ಸಪೋರ್ಟ್ ಆಗುವಂಥದ್ದೊಂದು. 8 GB ರ್ಯಾಮು ಮತ್ತು 128 GB ಸ್ಟೋರೇಜು. ಇದ್ರ ಜೊತೆಗೆ ನಿಮಗೆ 80 ವ್ಯಾಟಿನ ಚಾರ್ಜರ್ ಸಿಗುತ್ತೆ. ಮತ್ತು ಇನ್ನೊಂದು
12 GB ರ್ಯಾಮ್ ಮತ್ತು 256 GB ಸ್ಟೋರೇಜ್ ವೇರಿಯಂಟ್ ಇದೆ. ಅದರಲ್ಲಿ ನಿಮಗೆ 80 ವ್ಯಾಟಿಂದು ಸಿಗುತ್ತೆ, 150 ವ್ಯಾಟಿಂದು ಸಿಗುತ್ತೆ. ಒಂದೇನಪ್ಪ ಅಂತಂದರೆ ನೀವು 80 ವ್ಯಾಟ್ನ ಚಾರ್ಜರ್ ಸಪೋರ್ಟ್ ಆಗುವಂಥ ಫೋನ್ ತೊಗೊಂಡ್ರೆ ನಿಮಗೆ ಇದರಲ್ಲಿ 5000 mAh ಕೆಪಾಸಿಟಿ ಬ್ಯಾಟ್ರಿ ಸಿಕ್ಕರೆ 150 ವ್ಯಾಟಲ್ಲಿ ನಿಮಗೆ ಕೇವಲ 4500 ವ್ಯಾಟ್ ಸಿಗ್ತಾ ಇರುತ್ತೆ. ಅದ್ರ ಬಗ್ಗೆ ಬ್ಯಾಟ್ರಿ ಬಗ್ಗೆ ಆಮೇಲೆ ಮಾತನಾಡ್ತೀನಿ ಬಿಡಿ. ಸೊ 2 ಸ್ಟೋರೇಜ್ ವೇರಿಯಂಟು. ಇನ್ನು ಈ ಒಂದು ಫೋನ್ದಿರುವಂಥ ರ್ಯಾಮು ಆಬ್ವಿಯಸ್ಲಿ LPDDR5 ರ್ಯಾಮ್ ಮತ್ತು ಸ್ಟೋರೇಜ್ ಬಂದುಬಿಟ್ಟು UFS 3.1 ಸ್ಟೋರೇಜು. ತುಂಬ ಒಳ್ಳೆಯ ವಿಷಯ, ತುಂಬ ಫಾಸ್ಟಾಗಿ ರೀಡು ರೈಟೆಲ್ಲ ಆಗುತ್ತೆ. ಇಂಪ್ರೆಸ್ ಮಾಡ್ತೀನಿ, ಇದರಲ್ಲಿ ನಾವು ಕಾಂಪ್ರಮೈಸ್ ಮಾಡಿಲ್ಲ. ಇನ್ನು ಈ ಒಂದು ಫೋನ್ನ ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ MediaTek ಎಂದು Dimensity 8100 ಪ್ರೊಸೆಸರ್ ಇದೆ. ಒಂದು ಲೆವೆಲ್ಗೆ ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್, 5 ನ್ಯಾನೋಮೀಟರ್ ಟೆಕ್ನಾಲಜಿಯೊಂದಿಗೆ ಬಿಲ್ಡ್ ಆಗಿರುವಂಥ ಪ್ರೊಸೆಸರ್. ಇದು ಒಂದು ಲೆವೆಲ್ಗೆ ಹೆವಿ ಪವರ್ಫುಲ್ ಪ್ರೊಸೆಸರ್ ಆಯಿತಾ. ನಾನು ಅಂತೂ ಚೆಕ್ ಮಾಡಿದಂಗೆ ಸುಮಾರು 7,10,15,000 ತನಕ ರೇಟಿಂಗನ್ನು ಕೊಡಬಲ್ಲದ ಸಾಮರ್ಥ್ಯ ಹೊಂದಿದೆ. ಸೊ ಸೂಪರ್ ಪ್ರೊಸೆಸರ್. ಈ ಒಂದು ಪ್ರೊಸೆಸರ್ ಆಲ್ಮೋಸ್ಟ್ ಪ್ರತಿಯೊಂದು ಗೇಮನ್ನು ಒಂದು ಲೆವೆಲ್ಗೆ ಹೈ ಸೆಟ್ಟಿಂಗಲ್ಲಿ ಆಡ್ಕೊಬೋದು. ನಾನು BGMI ಚೆಕ್ ಮಾಡ್ದಂಗೆ ಆರಾಮಾಗಿ ಎಕ್ಸ್ಟ್ರೀಮಲ್ಲಿ ಆಡ್ಕೊಬೋದು. ತುಂಬ ಸ್ಮೂತಾಗಿ ಗೇಮ್ ಪ್ಲೇ ಬರುತ್ತೆ. ಎಲ್ಲೂ ಕೂಡ ನನಗೆ ಅಷ್ಟೊಂದು ಲ್ಯಾಗ್ ಆಗುತ್ತೆ ಅಂತ ಅನಿಸಿಲ್ಲ. ಇದರಲ್ಲಿ 90 FPS ಸಪೋರ್ಟ್ ಇಲ್ಲ. ಮೋಸ್ಟ್ಲಿ ಫ್ಯೂಚರ್ನಲ್ಲಿ ಕೊಡಬಹುದು, ಫ್ಯೂಚರ್ ಅಪ್ಡೇಟ್ನಲ್ಲಿ. ಸದ್ಯಕ್ಕೆ ಒಂದು ಎಕ್ಸ್ಟ್ರೀಮ್ ಆಪ್ಷನ್ ಇದೆ, 90 FPS ಕೊಡ್ತಾರೆ ನಂಗೆ ಅನ್ನಿಸ್ತಿಂಗೆ OnePlus ಅಲ್ವಾ. ಸೊ ಕಾದು ನೋಡೋಣ ಯಾವಾಗ ಬರುತ್ತೆ ಅಂತ. ಒಟ್ಟಿಗೆ ನೀವು ಡೇ ಟು ಟಾಸ್ಕ್ ಮಾಡೋದಕ್ಕೆ ಏನು ತೊಂದರೆ ಆಗೋದಿಲ್ಲ. ಒಂದು ಲೆವೆಲ್ಗೆ ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರೇ. ಇನ್ನೂ ರೇಟಿಂಗ್ ಯೂಶಲಿ ಪ್ರೊಸೆಸರ್ ಇನ್ನೂ ಜಾಸ್ತಿ ರೇಟಿಂಗನ್ನು ಕೊಡುತ್ತೆ, ಬಟ್ ಈ ಒಂದು ಫೋನ್ ಯಾಕೋ ಗೊತ್ತಿಲ್ಲ, ಸ್ವಲ್ಪ ಕಡಿಮೆ ರೇಟಿಂಗ್, 7 ಲಕ್ಷ ಸ್ವಲ್ಪ ಕಡಿಮೆನೇ ಒಂದು ಪ್ರೊಸೆಸರ್ಗೆ. ಒಟ್ಟಿಗೆ ತಲೆಗೆಡ್ಸ್ಕೊಂಬಿಡಿ, ಒಳ್ಳೆಯ ಪ್ರೊಸೆಸರ್ ಇದಾಗಿರುವಂಥದ್ದು. ಇನ್ನು ಈ ಒಂದು ಫೋನ್ನ ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ ರೇರಲ್ಲಿ ಟ್ರಿಪಲ್ ಕ್ಯಾಮ್ರಾ ಇದೆ. ಅದರಲ್ಲಿ ಮೈನ್ ಸೆನ್ಸರ್ 50 MP ಮೈನ್ ಸೆನ್ಸರ್, 1.8 ಅಪರ್ಚರ್. ಇದು ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್ನ ಹೊಂದಿರುವಂಥದ್ದು. ಇದಕ್ಕೆ ಫೋಟೋ ಡೇಲೈಟಲ್ಲಿ ಇಷ್ಟ ಆಯ್ತು ನನಗೆ. ತುಂಬ ಒಳ್ಳೆ ಫೋಟೋ ಪ್ರೊಡ್ಯೂಸ್ ಮಾಡುತ್ತೆ ಈ ಒಂದು ಪ್ರೈಸೊಂದಿಗೆ. ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ ನಿಮಗೆ ಆಯಿತಾ. ಮೈನ್ ಸೆನ್ಸರ್ ಅಂತೂ ಡೇಲೈಟಲ್ಲಿ ಸಖತ್ತಾಗಿದೆ. ಇಂಡೋರ್ ಕೂಡ ಒಂದು ಲೆವೆಲಿಗೆ ಪರವಾಗಿಲ್ಲ ಅಂತೀನಿ. ಕ್ರೇಜಿ, ಹೆವಿ ಜಾಸ್ತಿ ದುಡ್ಡಿಂದ ಕಂಪೇರ್ ಮಾಡೋದಕ್ಕೂ ಹೋಗಲ್ಲ, ಬಟ್ ಈ ಒಂದು ಬೆಲೆಗೆ ಓಕೆ ಅನ್ನಿಸ್ತು ನನಗೆ. ನೋಡಿಕೊಂಡ್ರೆ ಪರವಾಗಿಲ್ಲ. ಅದನ್ನು ಬಿಟ್ಟರೆ ಒಂದು 8 MP ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇದೆ. ತುಂಬ ವೈಡ್ ಆಗಿದೆ. ಇದು ತೆಗೆಯುವಂಥ ಫೋಟೋ ಮೈನ್ ಸೆನ್ಸರಿಗೆ ಕಂಪೇರ್ ಮಾಡಿಕೊಂಡ್ರೆ ಸ್ವಲ್ಪ ಕಡಿಮೆನೇ, ಬಟ್ ಸ್ಟಿಲ್ ಓಕೆ. ಹೆವಿ ವೈಡ್ ಆಗಿರೋದು ಇಂಡೋರ್ ಅಂದರೆ ಒಳಗಡೆ ಶೂಟ್ ಮಾಡಿದಾಗ ಒಂದು ಸ್ವಲ್ಪ ಅನಿಸ್ಬೋದೇನೋ ಸ್ಟ್ರಗಲ್ ಅಂತ, ಬಟ್ ಔಟ್ಡೋರಲ್ಲಿ ಒಂದು ಲೆವೆಲಿಗೆ ಚೆನ್ನಾಗಿ ತೆಗಿಯುತ್ತೆ. ಬಟ್ ಮೈನ್ ಸೆನ್ಸರಿಗೆ ಕಂಪೇರ್ ಮಾಡೋದಕ್ಕೆ ಹೋಗ್ಬಿಡಿ. ಬಟ್ ವೈಡ್ ಆ್ಯಂಗಲ್ ಲೆನ್ಸ್ ತುಂಬ ವೈಡ್ ಆಗಿ ತೆಗೆಯುತ್ತೆ ಅಷ್ಟೇ. ಅದನ್ನು ಬಿಟ್ಟರೆ ಇನ್ನೊಂದು 2 MP ಮ್ಯಾಕ್ರೋ ಲೆನ್ಸು. ಸೊ ಇದೇನು ಅಷ್ಟೊಂದು ಮ್ಯಾಕ್ರೋ ಅಂತ ಅನಿಸಿಲ್ಲ, ಅದನ್ನು ಕೂಡ ತೋರಿಸ್ತಾ ಇದ್ದೀನಿ. ಸುಮ್ಮನೆ ಮಾಡೋಕ್ಕೆ ಕೆಲಸ ಇಲ್ಲ, ಕೊಟ್ಟಿದ್ದಾರೆ. ಸೊ ರೇರ್ ಕ್ಯಾಮ್ರಾ ಪರವಾಗಿಲ್ಲ, ಕ್ರೇಜಿ ಇಂಪ್ರೆಸಿವ್ ಅಲ್ಲ, ಒಟ್ಟಿಗೆ ಒಂದು ಲೆವೆಲಿಗೆ ಚೆನ್ನಾಗಿದೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ 16 MP ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಸೊ ಇದು ತೆಗೆಯುವಂಥ ಫೋಟೋ ಒಂದು ಲೆವೆಲಿಗೆ ಪರವಾಗಿಲ್ಲ ಅಂತೀನಿ. ಕ್ರೇಜಿ ಇಂಪ್ರೆಸಿವ್ ಅನ್ನಲ್ಲ, ನನಗೆ ಅಂಥ ಹೆವಿ ಇಂಪ್ರೆಸ್ ಮಾಡ್ತು ಅಂತ ಅನ್ನಲ್ಲ. ನನಗೇನೋ ಸ್ಪೆಷಲ್ ಇದೆ ಅಂತ ಅನಿಸಿಲ್ಲ ಇದರಲ್ಲಿ. ಒಟ್ಟಿಗೆ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ, ತೆಗೆಯುತ್ತೆ ಸುಮಾರಾಗಿ. ಡೀಟೇಲ್ಸ್ ಎಲ್ಲ ಒಂದು ಲೆವೆಲಿಗೆ ಪರವಾಗಿಲ್ಲ, ಬಟ್ ಕ್ರೇಜಿ ಇಂಪ್ರೆಸ್ ಮಾಡಲಿಲ್ಲ ನನಗೆ. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂತ ಅಂದರೆ ಈ ಒಂದು ಫೋನ್ನ ರೇರ್ ಕ್ಯಾಮ್ರಾ 4K ವಿಡಿಯೋ ರೆಕಾರ್ಡ್ ಮಾಡಿದ್ರೆ, ಫ್ರಂಟ್ ಕ್ಯಾಮ್ರಾ ಕೇವಲ ಫುಲ್ HDಯಲ್ಲಿ ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಓವರಾಲ್ ಕ್ಯಾಮ್ರಾ ನನಗೆ ಒಂದು ಪ್ರೈಸ್ ರೇಂಜಿಗೆ ಪರವಾಗಿಲ್ಲ ಗುರು, ಕ್ರೇಜಿ ಇಂಪ್ರೆಸಿವ್ ಅಲ್ಲ, ಒಂದು ಲೆವೆಲಿಗೆ ಓಕೆ ಅಂತೀನಿ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಸೆನ್ಸರ್ ಇದೆ. ಸೊ ಪರವಾಗಿಲ್ಲ, ಒಂದು ಲೆವೆಲಿಗೆ ಫಾಸ್ಟ್ ಆಗಿದೆ, ನೋಡ್ಬೋದು ಫಾಸ್ಟ್ ಆಗಿದೆ, ಪರವಾಗಿಲ್ಲ ಒಂದು ಲೆವೆಲ್ಗೆ. ಟೈಮ್ ಡಿಲೇ ತುಂಬ ಕಡಿಮೆ ಇರುವಂಥದ್ದು, ಮಿಲಿ ಸೆಕೆಂಡ್ಸಲ್ಲಿದೆ ನಂಗೆ ಅನ್ನಿಸ್ತಂಗೆ, ಸಖತ್ ಫಾಸ್ಟ್ ಆಗಿದೆ. ಇನ್ನು ಫೇಸ್ ಅನ್ಲಾಕ್ ಕೂಡ ಅಷ್ಟೇ, ಯೂಶಲಿ OnePlus ಫೇಸ್ ಅನ್ಲಾಕ್ ತುಂಬ ಚೆನ್ನಾಗಿರೋದು ಬಿಡಿ, ಸಖತ್ ಫಾಸ್ಟ್ ಆಗಿದೆ, ಹೆವಿ ಫಾಸ್ಟ್, ಟೈಮ್ ಡಿಲೇನೇ ಇಲ್ಲ ಒಂದು ರೀತಿ. ಇನ್ನು ಈ ಒಂದು ಫೋನ್ನ ಬ್ಯಾಟ್ರಿ ಬಗ್ಗೆ ಮಾತಾಡಬೇಕಂತ ಅಂದರೆ ಆಗ ಹೇಳ್ದಂಗೆ ಈ ಒಂದು 150 ವ್ಯಾಟ್ ಸಪೋರ್ಟ್ ಆಗುವಂಥ ಫೋನಲ್ಲಿ 4500 mAh ಕೆಪಾಸಿಟಿಯ ಬ್ಯಾಟ್ರಿ ಇರುವಂಥದ್ದು. ಈ ಒಂದು ಫೋನನ್ನು ಅಂದರೆ 4500 mAh ಬ್ಯಾಟ್ರಿನ 150 ವ್ಯಾಟ್ ಚಾರ್ಜರು, ಅಂದರೆ 160 ವ್ಯಾಟ್ ಚಾರ್ಜರು, ಬಟ್ ಈ ಒಂದು ಫೋನ್ 150 ವ್ಯಾಟ್ ಸಪೋರ್ಟ್ ಮಾಡುತ್ತೆ. ಕೇವಲ 17 ನಿಮಿಷದಲ್ಲಿ ಫುಲ್ ಚಾರ್ಜ್ ಮಾಡಬಲ್ಲಂಥ ಕೆಪಾಸಿಟಿಯನ್ನು ಹೊಂದಿರುವಂಥದ್ದು ಕ್ರೇಜಿ ವಿಷಯ. ಇನ್ ಕೇಸ್ ನೀವಾದರೂ 80 ವ್ಯಾಟ್ನ ಚಾರ್ಜರ್ ತಗೋತಾ ಇದ್ದೀರಾ ಅಂತ ಅಂದರೆ 32 ನಿಮಿಷದಲ್ಲಿ, ಅದು ಕೂಡ ಒಂದು ಲೆವೆಲಿಗೆ ಫಾಸ್ಟ್ ಏನಾಯ್ತಾ, 32 ನಿಮಿಷದಲ್ಲಿ ನಿಮ್ಮ ಫೋನನ್ನು ಫುಲ್ ಚಾರ್ಜ್ ಮಾಡುತ್ತೆ. ಅದು ಕೂಡ 5000 mAh ಕೆಪಾಸಿಟಿ, ಕೇವಲ 32 ನಿಮಿಷ ಅಂತ ಅಂದರೆ ಸೂಪರ್. ಸೊ ನಾನು ಪರ್ಸ್ನಲಿ ತೊಗೊಂಡ್ರೆ 80 ವ್ಯಾಟಿಂದ ತಗೋತೀನಿ ಆಯಿತಾ. ಸುಮ್ಮನೆ ದುಡ್ಡು ಜಾಸ್ತಿ ಕೊಟ್ಬಿಟ್ಟು 160-150 ವ್ಯಾಟ್ಸ್ ಅಷ್ಟೊಂದು ಎಮರ್ಜೆನ್ಸಿ, ಅಷ್ಟೊಂದು ಫಾಸ್ಟಾಗಿ ಚಾರ್ಜ್ ಆಗೋದು ಅವಶ್ಯಕತೆ ಇಲ್ಲ. ಸೊ ಪ್ರಿಫರಬಲಿ 80 ವ್ಯಾಟಿಂದ ತೊಗೊಳ್ಳಿ ಅಂತೀನಿ, ಇನ್ ಕೇಸ್ ಇದೊಂದು ಆಪ್ಷನ್ ಆಗಿ ಇಟ್ಕೊಂಡಿದ್ರೆ. ಸೊ ಬ್ಯಾಟ್ರಿ ಚೆನ್ನಾಗಿದೆ. ಇನ್ನು ಸ್ಪೀಕರ್ನ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ ನಿಮಗೆ ಸ್ಟೀರಿಯೋ ಸ್ಪೀಕರ್ ಇದೆ.
ಸೊ ಒಂದು ಲೆವೆಲಿಗೆ ಜೋರಾಗಿ ಕೇಳಿದ್ರೆ ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ. ಇಷ್ಟ ಆಯ್ತು ನನಗೆ. ಕೆಲವೊಂದು ಈ ಒಂದು ಇಯರ್ ಪೀಸಲ್ಲಿ ಇನ್ನೊಂದು ಸ್ಪೀಕರ್ ಇರುತ್ತೆ, ಅದು ಅಷ್ಟೊಂದು ಜೋರಾಗಿ ಕೇಳಲ್ಲ, ಇದು ಪರವಾಗಿಲ್ಲ ಅಂತೀನಿ. ಒಂದು ಲೆವೆಲಿಗೆ ಜೋರಾಗಿ ಕೇಳುತ್ತೆ, ಒಂದು ಲೆವೆಲಿಗೆ ಇಷ್ಟ ಆಯಿತು. ಇನ್ನು ಈ ಒಂದು ಫೋನ್ನ ಓ ಎಸ್ನ ಬಗ್ಗೆ ಮಾತಾಡಲೇಬೇಕು. ಇದರಲ್ಲಿ ಆಂಡ್ರಾಯ್ಡ್ 12ನ ಬೇಸ್ ಮಾಡಾಗ್ತಿರುವಂಥ ಆಕ್ಸಿಜನ್ ಓ ಎಸ್ ಇರುವಂಥದ್ದು. ಸೊ ಇದು ಹೇಳೋದಕ್ಕೆ ಮಾತ್ರ ಆಕ್ಸಿಜನ್ ಓ ಎಸ್ಸು, ಆದರೆ ಆಕ್ಸಿಜನ್ ಓ ಎಸ್ ರೀತಿ ಇಲ್ಲ. ಮುಂಚೆ OnePlus ಓ ಎಸ್ ಇದ್ದಿದ್ದಕ್ಕೂ ಈಗ ಇದಿರೋದಕ್ಕೂ ಅಜಗಜಾಂತರ ವ್ಯತ್ಯಾಸಗಳಿವೆ. ಕಂಪ್ಲೀಟಾಗಿ ಒಂದು ಓ ಎಸ್ಸನ್ನು ಚೇಂಜ್ ಮಾಡಲಾಗಿದೆ. ಆ ಫೀಲ್ ಇದೆ ಅಲ್ವಾ, ಆ ಫೀಲ್, ಆ ಸ್ಟಾಕ್ ಆ್ಯಂಡ್ರಾಯ್ಡ್ ಫೀಲು ಈ ಒಂದು OnePlusಲ್ಲಿ ಇಲ್ಲ. ನಿಮಗೆ ತುಂಬ ಚೇಂಜಸನ್ನು ಮಾಡಲಾಗಿರುವಂಥದ್ದು ನನಗೆ ತುಂಬ ಬೇಜಾರಾಯಿತು. ಆಪ್ಟಿಮೈಸನ್ನು ಚೆನ್ನಾಗಿ ಮಾಡಿದರೆ ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡುತ್ತೆ ಅಂತ ಬೇಡಿದಂಥ ಅಪ್ಲಿಕೇಶನ್ ಯಾವುದೂ ಇಲ್ಲ. ಬಟ್ ಒಂದು ಫೀಲ್ ಇದೆ ಅಲ್ವಾ, ಒಂದು ಐಕಾನ್ ಲುಕ್ ಆಗಿರ್ಬೋದು, ಟಾಸ್ಕ್ ಬಾರ್ ಲುಕ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಚೇಂಜ್ ಮಾಡಲಾಗಿದೆ. ಆಕ್ಸಿಜನ್ ಓ ಎಸ್ ಆಗಿ ಉಳಿದಿಲ್ಲ ಅಂತ ಪರ್ಸ್ನಲಿ ನನಗಂತೂ ಅನ್ನಿಸ್ತಾ ಇರುವಂಥದ್ದು ಸ್ವಲ್ಪ ಬೇಜಾರಾಯಿತು. ಬಟ್ ಸ್ಟಿಲ್ ಎಲ್ಲೂ ಕೂಡ ಲ್ಯಾಗಿನ್ ತುಂಬ ಸ್ಮೂತ್ ಆಗಿದೆ, ಒಟ್ಟಿಗೆ ಒಂದು ಸ್ವಲ್ಪ ಲ್ಯಾಗಿನ್ಸ್ ಎಲ್ಲ. ಸೊ ಅದಕ್ಕೆ ಖುಷಿ ಪಡಬೇಕಷ್ಟೇ ನಾವು. ಒಟ್ಟಿಗೆ ಸಾಫ್ಟ್ವೇರ್ ಅಪ್ಡೇಟ್ OnePlus ಅವರು ಆಬ್ವಿಯಸ್ಲಿ ಚೆನ್ನಾಗಿ ಕೊಡ್ತಾರೆ. ನಂಗೆ ಅನ್ನಿಸ್ದಾಗ ಒಂದು 3-4 ವರ್ಷ ಏನು ತೊಂದರೆ ಇಲ್ಲ ಸೆಕ್ಯೂರಿಟಿ ಪ್ಯಾಚಸ್ಗೆ ನಂಗೆ ಅನ್ನಿಸ್ತಂಗೆ. ಇನ್ನು ಇದನ್ನು ಬಿಟ್ಟರೆ ಒಂದು ಫೋನಲ್ಲಿ ಡ್ಯುಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಇದೆ ಮತ್ತು ವೈಫೈ 6 ಕೂಡ ಇರುವಂಥದ್ದು, ಬ್ಲೂಟೂತ್ 5.3 ಕೂಡ ಇರುವಂಥದ್ದು ಒಂದು ಒಳ್ಳೆಯ ವಿಷಯ. ಜೊತೆಗೆ ಇದರಲ್ಲಿ ಕ್ಯಾರಿಯರ್ ಅಗ್ರಿಗೇಷನ್ ಕೂಡ ಇಲ್ಲ. ಅದು ಬಿಟ್ಟು ಆಲ್ಮೋಸ್ಟ್ ಎಲ್ಲ ಬೇಸಿಕ್ ಸೆನ್ಸರ್ಸ್ನ ಈ ಒಂದು ಫೋನಿಗೆ ಹಾಕಿದ್ದಾರೆ. ಇವಾಗಾದರೆ ಕೇಳ್ಬೋದು, ಈ ಒಂದು ಸ್ಮಾರ್ಟ್ಫೋನನ್ನು 39,000 ಪ್ರೈಸೊಂದಿಗೆ ಪರ್ಚೇಸ್ ಮಾಡ್ಬೋದಾ ಅಂತ. ಪರ್ಸನಲಿ ನಾನಂತೀನಿ, ನಿಮಗೆ ಗೊತ್ತಿರೋ ಹಾಗೆ ಇದೇ ಆಲ್ಮೋಸ್ಟ್ ಫೀಚರ್ನ ಹೊಂದಿರುವಂಥ ಇನ್ನೊಂದು ಸ್ಮಾರ್ಟ್ಫೋನ್ ಇನ್ನೊಂದು ಹೆಸರಿನಲ್ಲಿ ಇದಕ್ಕಿಂತ 2,000 ಕಡಿಮೆ ಬೆಲೆಗೆ ಲಾಂಚ್ ಆಗಿದೆ. ಇದಕ್ಕೂ ನಂಗೆ ಏನು ಡಿಫ್ರೆನ್ಸ್ ಕಾಣಲಿಲ್ಲ. ಅದನ್ನೇ ತೊಗೊಂಡ್ರು ಓಕೆ ಅಂತ ನಂಗೆ ಅನ್ನಿಸ್ತಂಗೆ. ಸುಮ್ಮನೆ OnePlus ಬ್ರ್ಯಾಂಡ್ ನೇಮ್ ಇತ್ತು ಚೆನ್ನಾಗಿ, ಬಟ್ ಹಾಳು ಮಾಡ್ಕೋತಾ ಇದ್ದಾರೆ ಅಷ್ಟೇ. ನೋಡಿ, ನಿಮ್ಗೆ OnePlusಲ್ಲೇ ಬೇಕಪ್ಪ, OnePlus ಫ್ಯಾನ್ ನಾನು ಅಂದ್ಕೊಳ್ಳೋರು ಬೇಕಾದ್ರೆ ಒಂದು ಆಪ್ಷನ್ನ ಇಟ್ಕೋಬೋದು. ನಿಮಗೆ ಬ್ಯಾಂಕ್ ಆಫರ್ ಎಲ್ಲ ಹೋಗ್ಬಿಟ್ಟು ಅಷ್ಟಕ್ಕೆ ಸಿಕ್ಬಿಡುತ್ತೆ, ಒಂದು 2,000 ಕಡಿಮೆ ಆಗುತ್ತೆ ಬ್ಯಾಂಕ್ ಆಫರ್ ಯೂಸ್ ಮಾಡಿಕೊಂಡ್ರೆ. ಸೊ ಯೋಚನೆ ಮಾಡಿ. OnePlus ಬ್ರ್ಯಾಂಡಿಂಗ್ ನನಗೆ ಯಾಕೋ ಇದು OnePlus ಫೋನ್ ಅಂತ ಅನ್ನಿಸ್ತಲ್ಲ, ಹಂಗಿದೆ. ಸೊ ಇದಿಷ್ಟು ಈ ಒಂದು ಫೋನ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ಸ್ಪೆಸಿಫಿಕೇಷನ್ ಮತ್ತು ರೇಟ್ ನೋಡಿಕೊಂಡ್ರೆ ಒಂದು ಸ್ವಲ್ಪ ಒಂದು 2-3 ಅಲ್ಲ, ಒಂದು 5,000 ಕಡಿಮೆ ಆಗಬೇಕಾಗಿತ್ತು ನಂಗೆ ಅನ್ನಿಸ್ತು. ನನಗೆ OnePlus ಬ್ರ್ಯಾಂಡಿಂಗ್ ಕೊಡಬೇಕಷ್ಟೇ ನಾವು, ಇನ್ನೇನೂ ಇಲ್ಲ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಇಲ್ಲಿ.